ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ GSTಯಲ್ಲಿ ಟ್ಯಾಕ್ಸಬಲ್ ಸಪ್ಲೈ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇದರಲ್ಲಿ 9th ಒಂದು ಕ್ವಶನ್ ಮಾಡಿಸ್ತಾ ಇದ್ದೀನಿ ನೋಡಿ. ಟ್ಯಾಕ್ಸಬಲ್ ವ್ಯಾಲ್ಯೂ ಅಂತ ಕೇಳುವಂಥದ್ದು ಗೂಡ್ಸಿಗೆ ಸಂಬಂಧಪಟ್ಟಿದ್ದು, ಫೈಂಡ್ ಔಟ್ ದ ಟ್ಯಾಕ್ಸಬಲ್ ಸಪ್ಲೈ ಅಂತ ಕೊಟ್ಟರೆ ಅದು ಸರ್ವಿಸಿಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲೊಂದು ಗಾಯತ್ರಿ ಮಾಂಗಲ್ಯ ಮಂದಿರ ಅಂತ ಒಂದು ರಿಲಿಜಿಯಸ್ ಟ್ರಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಟ್ಯಾಕ್ಸಬಲ್ ಸಪ್ಲೈ ಮತ್ತು ಟ್ಯಾಕ್ಸ್ ಲಯಬಿಲಿಟಿ ಪ್ರಾಬ್ಲಮ್ ಮಾಡಬೇಕು. ನೋಡಿ, ಇಲ್ಲಿ ರೆಂಟಿಂಗ್ ಆಫ್ ರೂಮ್ಸ್, ರೆಂಟಿಂಗ್ ಆಫ್ ಕಲ್ಯಾಣ ಮಂಟಪ, ರೆಂಟಿಂಗ್ ಆಫ್ ಶಾಪ್ ಫಾರ್ ಬಿಸ್ನೆಸ್ ಅಂತೆಲ್ಲ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸಿಮಿಲರ್ ಪ್ರಾಬ್ಲಮನ್ನು 2025 ಕ್ವಶನ್ ಪೇಪರ್ನಲ್ಲಿ ಸಹ ಕೇಳಿದ್ದಾರೆ. ಸೊ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ರೆಂಟಿಂಗ್ ಆಫ್ ರೂಮ್ಸ್ ಅಂತ ಕೇಳಿದಾಗ ನೆನ್ಪಿಟ್ಕೊಳ್ಳಿ, ಒಂದು ಕಲ್ಯಾಣ ಮಂಟಪನ ಬಾಡಿಗೆ ಕೊಟ್ಟಿದ್ರೆ ಅಥವಾ ಕಲ್ಯಾಣ ಮಂಟಪದಲ್ಲಿರುವಂಥ ರೂಮನ್ನು ಬಾಡಿಗೆ ಕೊಡ್ತಾ ಇದ್ರೆ ಆ ರೂಮಿನ ಬಾಡಿಗೆ, ಕಲ್ಯಾಣ ಮಂಟಪದ ರೂಮಿನ ಬಾಡಿಗೆ 1,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಟ್ಯಾಕ್ಸಬಲ್, ಕಮ್ಮಿ ಇದ್ದರೆ ಬರೀಲಿಕ್ಕಿಲ್ಲ. ಮೋರ್ ದ್ಯಾನ್ 1,000 ಅಥವಾ ಈಕ್ವಲ್ ಟು ಆರ್ ಮೋರ್ ದ್ಯಾನ್ 1,000, 1,000 ಇದ್ರೂ ಬರೀಬೇಕು, 1,000ಕ್ಕಿಂತ ಜಾಸ್ತಿ ಇದ್ರೂ ಬರೀಬೇಕು. ದೆನ್ ಇಡೀ ಕಲ್ಯಾಣ ಮಂಟಪನೇ ಬಾಡಿಗೆ ಕೊಡ್ತಾ ಇದ್ರೆ, ಯಾವ್ದಾದ್ರು ಫಂಕ್ಷನಿಗೆ ಬಾಡಿಗೆ ಕೊಡ್ತಾ ಇದ್ರೆ, ಕಲ್ಯಾಣ ಮಂಟಪನ ಅಥವಾ ಕಲ್ಯಾಣ ಮಂಟಪದ ಸುತ್ತ ಪ್ರಿಮೈಸಸ್ಸನ್ನು ಏನಾದರೂ ಬಾಡಿಗೆ ಕೊಡ್ತಾ ಇದ್ರೆ ದಿನದ ಬಾಡಿಗೆ 10,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಬರೀಬೇಕು. ಕಲ್ಯಾಣ ಮಂಟಪದಲ್ಲಿರುವಂಥ ರೂಮನ್ನು ಬಾಡಿಗೆ ಕೊಡ್ತಾ ಇದ್ದರೆ 1,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಬರೀಬೇಕು. ನೆನ್ಪಿಟ್ಕೊಳ್ಳಿ, ರೂಮನ್ನು ಬಾಡಿಗೆ ಕೊಡ್ತಾ ಇದ್ದರೆ 1,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಬರೀಬೇಕು. ಕಲ್ಯಾಣ ಮಂಟಪನೇ ಬಾಡಿಗೆ ಕೊಡ್ತಾ ಇದ್ದರೆ ಅಥವಾ ಕಲ್ಯಾಣ ಮಂಟಪದ ಪ್ರಿಮೈಸಸ್ಸನ್ನು ಯಾವುದಾದ್ರು ಮೀಟಿಂಗಿಗೆ, ಫಂಕ್ಷನಿಗೆ ಬಾಡಿಗೆ ಕೊಡ್ತಾ ಇದ್ದರೆ ಮೋರ್ ದ್ಯಾನ್ 10,000 ಬಾಡಿಗೆ ಬರ್ತಾ ಇದ್ದರೆ ಬರೀಬೇಕು. ಕಲ್ಯಾಣ ಮಂಟಪದಲ್ಲೇ ಯಾವುದಾರೊಂದು ಪೋರ್ಷನನ್ನು ತಿಂಗಳಿಗೆ ಬಾಡಿಗೆ ಕೊಟ್ಟರೆ, ಬಿಸ್ನೆಸ್ ಮಾಡೋದಕ್ಕೆ ತಿಂಗಳಿಗೆ ಬಾಡಿಗೆ ಕೊಟ್ಟರೆ ತಿಂಗಳ ಬಾಡಿಗೆ 10,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಬರೀಬೇಕು. 3 ಪಾಯಿಂಟನ್ನು ನೆನ್ಪಿಟ್ಕೊಳ್ಬೇಕು. ರೂಮ್ ಬಾಡಿಗೆ ಆದರೆ ದಿನದ ಬಾಡಿಗೆ 1,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಬರೀಬೇಕು. ಕಲ್ಯಾಣ ಮಂಟಪದ ಬಾಡಿಗೆ ಆದರೆ 10,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಬರೀಬೇಕು. ದೆನ್ ಕಲ್ಯಾಣ ಮಂಟಪದಲ್ಲಿ ಯಾವುದಾದ್ರು ಪೋರ್ಷನನ್ನು ಶಾಪಿಗೆ ಅಥವಾ ಬಿಸ್ನೆಸ್ಸಿಗೆ ತಿಂಗಳಿಗೆ ಬಾಡಿಗೆ ಕೊಟ್ಟಾಗ ತಿಂಗಳ ಬಾಡಿಗೆ 10,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಬರೀಬೇಕು. 1,000, 10,000, 10,000. ರೂಮ್ ಬಾಡಿಗೆ 1,000 ಅಥವಾ 1,000ಕ್ಕಿಂತ ಜಾಸ್ತಿ, ಕಲ್ಯಾಣ ಮಂಟಪದ ಬಾಡಿಗೆ 10,000 ಅಥವಾ 10,000ಕ್ಕಿಂತ ಜಾಸ್ತಿ, ಶಾಪಿನ ಬಾಡಿಗೆ 10,000 ಅಥವಾ 10,000ಕ್ಕಿಂತ ಜಾಸ್ತಿ ಇದ್ದರೆ ಬರೀಬೇಕು. ಸೊ ಕ್ವಶನಲ್ಲಿ ಕೊಟ್ಟಿರುವಂಥ ಎಲ್ಲ ಎಂಟ್ರೀಸ್ಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಫಸ್ಟ್ ಒನ್ ಕ್ವಶನ್, ರೆಂಟಿಂಗ್ ಆಫ್ ರೂಮ್ಸ್ ವೇರ್ ಚಾರ್ಜಸ್ ಆರ್ rupees 1,300 per day. ಟೋಟಲ್ 2,60,000 ಕೊಟ್ಟಿದ್ದಾರೆ. ಅಮೌಂಟು 1,000 ರೂಪಾಯಿಗಿಂತ ಜಾಸ್ತಿ ಇದೆ. ರೂಮನ್ನು ಬಾಡಿಗೆ ಕೊಟ್ಟಾಗ 1,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಬರೀಬೇಕು. 1,000 ರೂಪಾಯಿಗಿಂತ ಜಾಸ್ತಿ ಇದೆ 2,60,000 ಡೈರೆಕ್ಟಾಗಿ ಬರೀಬೇಕು. ಒಂದು ವೇಳೆ ಬರೀ 300 ಕೊಟ್ಟಿದ್ರೆ ಬರೀಲಿಕ್ಕಿಲ್ಲ. ಮೋರ್ ದ್ಯಾನ್ 1,000 ಕೊಟ್ಟರೆ ಮಾತ್ರ ಬರೀಬೇಕು. ಈಕ್ವಲ್ ಟು ಆರ್ ಮೋರ್ ದ್ಯಾನ್ 1,000 ಕೊಟ್ಟರೆ. ದೆನ್ ರೆಂಟಿಂಗ್ ಆಫ್ ಕಲ್ಯಾಣ ಮಂಟಪ ವೇರ್ ಚಾರ್ಜಸ್ ಆರ್ rupees 20,000 per day. ಮೋರ್ ದ್ಯಾನ್ 10,000 ಇದೆ. ಸೊ ಡೈರೆಕ್ಟಾಗಿ ಅಮೌಂಟ್ ಬರ್ಕೊಳ್ಬೇಕು 4 lakh. ಫಸ್ಟ್ ಒನ್ 2,60,000, second one 4 lakh. Next, renting of shops where charges are rupees 9,000 per month. ಶಾಪಿಗೆ ಏನಾದರೂ ಬಿಸ್ನೆಸ್ ಮಾಡೋದಕ್ಕೆ ಬಾಡಿಗೆ ಕೊಡ್ತಾ ಇದ್ರೆ ಆವಾಗ ತಿಂಗಳ ಬಾಡಿಗೆ 10,000 ರೂಪಾಯಿಗಿಂತ ಜಾಸ್ತಿ ಇದ್ರೆ ಬರೀಬೇಕು. ಬಟ್ ಇಲ್ಲಿ 9,000 ಇದೆ, ಸೊ ಬರೀಲಿಕ್ಕಿಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ, ಬಿಸ್ನೆಸ್ ಮಾಡೋದಕ್ಕೆ ಬಾಡಿಗೆ ಕೊಡ್ತಾ ಇದ್ದರೆ ಮೋರ್ ದ್ಯಾನ್ 10,000 ಇದ್ದರೆ ಮಾತ್ರ ಬರೀಬೇಕು ಪರ್ ಮಂತ್ ರೆಂಟ್. ಅಲ್ಲಿ 9,000 ಇದೆ, ಸೊ ಬರೀಲಿಕ್ಕಿಲ್ಲ. ನೆಕ್ಸ್ಟ್, ರೆಂಟಿಂಗ್ ಆಫ್ ಶಾಪ್ ಫಾರ್ ಕಾಮರ್ಸ್ ವೇರ್ ಚಾರ್ಜಸ್ ಆರ್ rupees 15,000 per month. ಸೇಮ್ ಬಿಸ್ನೆಸ್ ಮಾಡೋದಕ್ಕೆ ಬಾಡಿಗೆ ಕೊಡ್ತಾ ಇದ್ದಾರೆ 15,000 per month. ಬಾಡಿಗೆ 10,000 ರೂಪಾಯಿಗಿಂತ ಜಾಸ್ತಿ ಇದೆ, 15,000 ರೂಪಾಯಿ ಇದೆ. ಸೊ ಅಮೌಂಟನ್ನು ಬರ್ಕೊಳ್ಬೇಕೀಗ 1,50,000. ನೆಕ್ಸ್ಟ್, ರೆಂಟಿಂಗ್ ಆಫ್ ಕಮ್ಯುನಿಟಿ ಹಾಲ್ ಫಾರ್ ಮೀಟಿಂಗ್ ಹಾಲ್ ವೇರ್ ಚಾರ್ಜಸ್ ಆರ್ rupees 11,000 per day. ಸೊ ಕಲ್ಯಾಣ ಮಂಟಪದಲ್ಲಿ ಒಂದು ಕಮ್ಯುನಿಟಿ ಹಾಲನ್ನು ಬಾಡಿಗೆ ಕೊಟ್ಟಿದ್ದಾರೆ ಮೀಟಿಂಗಿಗೆ. ಬಂದಿರೋಂಥ ಅಮೌಂಟು ಬರ್ತಾ ಇರೋಂಥ ಬಾಡಿಗೆ 10,000 ರೂಪಾಯಿಗಿಂತ ಜಾಸ್ತಿ ಇದೆ. ಸೊ ಈ ಅಮೌಂಟನ್ನು ಬರೀಬೇಕು. ಟ್ಯಾಕ್ಸಬಲ್ 66,000. ಸೊ ನೆಕ್ಸ್ಟ್, ರೆಂಟಿಂಗ್ ಆಫ್ ಪ್ರಿಮೈಸಸ್ ವೇರ್ ಚಾರ್ಜಸ್ ಆರ್ rupees 5,000 per day. ಕಲ್ಯಾಣ ಮಂಟಪದ ಪ್ರಿಮೈಸಸ್ಸನ್ನು ಬಾಡಿಗೆ ಕೊಡ್ತಾ ಇದ್ದಾರೆ. 10,000 ರೂಪಾಯಿಗಿಂತ ಕಮ್ಮಿ ಬಾಡಿಗೆ ಬರ್ತಾ ಇದೆ, ಸೊ ಬರೀಲಿಕ್ಕಿಲ್ಲ. 10,000 ರೂಪಾಯಿಗಿಂತ ಜಾಸ್ತಿ ಬಾಡಿಗೆ ಬಂದರೆ ಮಾತ್ರ ಬರೀಬೇಕು. ಇಲ್ಲ 5,000 ರೂಪಾಯಿನ ಕೊಟ್ಟಿದ್ದಾರೆ, ಬರೀಲಿಕ್ಕಿಲ್ಲ. ನೆಕ್ಸ್ಟ್, ರೆಂಟಿಂಗ್ ಆಫ್ ಓಪನ್ ಏರಿಯಾ ಫಾರ್ ಪಬ್ಲಿಕ್ ಸ್ಪೀಚ್ ಚಾರ್ಜಸ್. ಓಪನ್ ಏರಿಯಾ, ಕಲ್ಯಾಣ ಮಂಟಪದ ಸುತ್ತ ಇರುವಂಥ ಜಾಗನ ಬಾಡಿಗೆ ಕೊಡ್ತಾ ಇದ್ದಾರೆ. ಬಟ್ ಬರ್ತಾ ಇರುವಂಥ ಬಾಡಿಗೆ 10,000 ರೂಪಾಯಿಗಿಂತ ಜಾಸ್ತಿ ಇದೆ. ಸೊ ಅಮೌಂಟ್ ಬರೀಬೇಕು. ಎಷ್ಟು ಅಮೌಂಟ್ ಬರ್ತಾ ಇದೆ ಅಂತಂದರೆ 70,000 ಅಮೌಂಟ್ ಬರ್ತಾ ಇದೆ. ಸೊ ಟ್ಯಾಕ್ಸಬಲ್. ಸೊ 3 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ರೂಮ್ ಬಾಡಿಗೆ 1,000 ರೂಪಾಯಿಗಿಂತ ಜಾಸ್ತಿ ಇದ್ರೆ ಬರೀಬೇಕು. ಶಾಪಿಗೆ ಬಾಡಿಗೆ ಕೊಡೋದಾದರೆ ಮೋರ್ ದ್ಯಾನ್ 10,000 ಇದ್ರೆ ಬರೀಬೇಕು. ಪರ್ ಮಂತ್ ರೆಂಟ್ ಮೋರ್ ದ್ಯಾನ್ 10,000 ಇದ್ರೆ ಬರೀಬೇಕು. ಕಲ್ಯಾಣ ಮಂಟಪ ಅಥವಾ ಪ್ರಿಮೈಸಸ್ ಅಥವಾ ಓಪನ್ ಏರಿಯಾನ ಏನಾದರೂ ಬಾಡಿಗೆ ಕೊಡ್ತಾ ಇದ್ರೆ ಪರ್ ಡೇ ರೆಂಟ್ ಮೋರ್ ದ್ಯಾನ್ 10,000 ಇದ್ದರೆ ಬರೀಬೇಕು. ಸೊ ಎಲ್ಲ ಬರ್ಕೊಂಡಿದ್ದೀವಿ. ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ ಟ್ಯಾಕ್ಸಬಲ್ ಸಪ್ಲೈ 2,60,000 ಪ್ಲಸ್ 4 lakh ಪ್ಲಸ್ 1,50,000 ಪ್ಲಸ್ 66,000 ಪ್ಲಸ್ 70,000. ಆನ್ಸರ್ ಈಸ್ 9,46,000 ಬರುತ್ತೆ.
ಎಸ್ ಟೋಟಲ್ ಆನ್ಸರ್ 9,46,000. ಸೊ ಇದಕ್ಕೆ ನಾವು ಜಿ ಎಸ್ ಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಜಿ ಎಸ್ ಟಿ ರೇಟ್ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಜಿ ಎಸ್ ಟಿ ರೇಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಜಿ ಎಸ್ ಟಿ ರೇಟ್ 18% ಕೊಟ್ಟಿದ್ದಾರೆ. ಸೊ ಇದು ಇರೋವಂಥದ್ದು ಹೆಸರು ನೋಡಿದ್ರೆ ಗೊತ್ತಾಗುತ್ತೆ. ಇರುವಂಥದ್ದು ಪ್ಲೇಸ್ ಏನು ಕೊಡಲಿಲ್ಲ ಅಂತಂದರೆ ಕರ್ನಾಟಕ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಕಲ್ಯಾಣ ಮಂಟಪ ಇದ್ದರೆ ಕರ್ನಾಟಕದಲ್ಲೇ ಸರ್ವಿಸ್ ಪ್ರೊವೈಡ್ ಮಾಡಲಿಕ್ಕಾಗುವಂಥದ್ದು. ಸೊ ವಿತಿನ್ ಎ ಸ್ಟೇಟ್ ಆಗಿದ್ದರಿಂದ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಪ್ಲೈ ಮಾಡಬೇಕು. ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಟೋಟಲ್ ಅಮೌಂಟ್ ಏನಿದೆ 9,46,000 ಇದೆ. 9,46,000 ಇಂಟು ಈ 1%. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 18% ಕೊಟ್ಟಿದ್ದಾರೆ. ಸೆಂಟ್ರಲಿಗೆ ಸ್ಟೇಟಿಗೆ ಎಕ್ಸಾಕ್ಟಾಗಿ ಡಿವೈಡ್ ಮಾಡಬೇಕು. 9%, 9%. 9,46,000 ಇಂಟು 9% ಮಾಡಿದಾಗ 85,140 ಬರುತ್ತೆ. 85,140. ಕ್ವಶನಲ್ಲಿ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ರು? ಟ್ಯಾಕ್ಸಬಲ್ ಸಪ್ಲೈ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ರು. ಟ್ಯಾಕ್ಸಬಲ್ ಸಪ್ಲೈ 9,46,000, ಟ್ಯಾಕ್ಸ್ ಲಯಬಿಲಿಟಿ 85,140. ನೋಡಿ, ಗೂಡ್ಸಿನ ಪ್ರಾಬ್ಲಮ್ ಕೊಟ್ಟಾಗ ನೀವು ಆ್ಯಡ್ ಮಾಡಬೇಕು. ಟ್ಯಾಕ್ಸಬಲ್ ವ್ಯಾಲ್ಯೂ ಏನು ಬಂದಿರುತ್ತೋ ಅದಕ್ಕೆ ಜಿ ಎಸ್ ಟಿಯನ್ನು ಆ್ಯಡ್ ಮಾಡಬೇಕು. ಬಟ್ ಸರ್ವೀಸಸ್ ಪ್ರಾಬ್ಲಮ್ ಕೊಟ್ಟಾಗ ಆ್ಯಡ್ ಮಾಡಲಿಕ್ಕಿಲ್ಲ, ನೆನ್ಪಿಟ್ಕೊಂಡಿರಿ. ಇದೇ ಥರದ ಸಿಮಿಲರ್ ಪ್ರಾಬ್ಲಮನ್ನು 2025 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ನೋಡಿ, ಸುವರ್ಣ ಮಾಂಗಲ್ಯ ಮಂದಿರ ಅಂತ ಹೆಸರು ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿರುವಂಥ ಇನ್ಫಾರ್ಮೇಷನ್ ನೋಡಿ, ರೆಂಟಿಂಗ್ ಆಫ್ ರೂಮ್ಸ್ ವೇರ್ ಚಾರ್ಜಸ್ ಆರ್ 1,400 ಪರ್ ಡೇ ರೆಂಟು ಮೋರ್ ದ್ಯಾನ್ 1,000 ಇದೆ ರೂಮ್ ರೆಂಟು. ಸೊ ಈ ಅಮೌಂಟನ್ನು ಬರೀಬೇಕು, 2,80,000. ದೆನ್ ಸೆಕೆಂಡ್ ಒನ್, ರೆಂಟಿಂಗ್ ಆಫ್ ಕಲ್ಯಾಣ ಮಂಟಪ ವೇರ್ ಚಾರ್ಜಸ್ ಆರ್ rupees 22,000 ಪರ್ ಡೇ, ಮೋರ್ ದ್ಯಾನ್ 10,000 ಇದೆ, ಬರೀಬೇಕು. ದೆನ್ ಶಾಪನ್ನು ಬಾಡಿಗೆ ಕೊಡ್ತಾ ಇದ್ದಾರೆ, ತಿಂಗಳ ಬಾಡಿಗೆ 10,000 ರೂಪಾಯಿಗಿಂತ ಜಾಸ್ತಿ ಇದ್ರೆ ಬರೀಬೇಕು. ಬಟ್ ಇಲ್ಲಿ 9,000 ಇದೆ. ಸೊ ಹಾಗಾಗಿ ಈ 72,000 ಬರೀಲಿಕ್ಕಿಲ್ಲ. 2,80,000 ಪ್ಲಸ್ 6,16,000 ಇದು ನೀಲ್. ಟೋಟಲ್ ಮಾಡಿದಾಗ ಬರುವಂಥ ಆನ್ಸರ್ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸಪ್ಲೈ. ಅದಕ್ಕೆ ಜಿ ಎಸ್ ಟಿಯನ್ನು ಆ್ಯಡ್ ಮಾಡಿದ್ರೆ ಆಯಿತು. ಅವಾಗ ಟ್ಯಾಕ್ಸಬಲ್ ಸಪ್ಲೈ ಮತ್ತು ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.